ನಿಮಗೆ 30 ವರ್ಷಕ್ಕೆ 50 ವರ್ಷದವ್ರ ತರ ಫೀಲ್ ಆಗ್ತಾ ಇದೆ. ಯಂಗ್ ಆಗಿರುವಾಗ ಆಲ್ಕೋಹಾಲ್ಗೆ ಹೇಗೆ ರೆಸ್ಪಾಂಡ್ ಮಾಡ್ತಿದ್ರಿ ಹಾಗೆ ಇವಾಗ ರೆಸ್ಪಾಂಡ್ ಮಾಡಕ್ ಆಗ್ತಾ ಇಲ್ಲ. ಕುಡ್ದು ನೆಕ್ಸ್ಟ್ ಡೇ ತುಂಬಾನೇ ಎನರ್ಜಿ ಡ್ರೈನ್ ಆಗಿರುತ್ತೆ ಅಂತ ಅಂದ್ರೆ ನಿಮ್ಗೆ ಬೇಕಾಗಿರೋ ಆಲ್ಟರ್ನೇಟಿವ್ ವಿಸ್ಕಿಯಿಂದ ಬ್ರ್ಯಾಂಡಿ ಅಲ್ಲ, ವಿಸ್ಕಿಯಿಂದ ವೇ ಪ್ರೋಟೀನ್. ನೀವು ಹೇಳ್ಬೋದು ಅಥವಾ ಆನ್ಲೈನ್ ಪೋಸ್ಟ್ಗಳು ನೋಡಿರ್ಬೋದು, ಆಲ್ಕೋಹಾಲ್ ಅಲ್ಲಿ ಬ್ರ್ಯಾಂಡಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ರಮ್ಮು ಹಾರ್ಟ್ಗೆ ಒಳ್ಳೇದು, ವಿಸ್ಕಿ ಕಿಡ್ನಿಗೆ ಒಳ್ಳೇದು ಅಂತ. ಇದೆಲ್ಲ ಸುಳ್ಳು. ಇದು ನಿಮ್ಮಂತ ಕುಡುಕರು ಕ್ರಿಯೇಟ್ ಮಾಡಿರೋ ಪೋಸ್ಟ್ಗಳೇನೆ. ಅದಕ್ಕೊಂದು ವ್ಯಾಲಿಡೇಷನ್ ಬೇಕು, ಅದಕ್ಕೊಂದು ರೀಸನ್ ಬೇಕು ಕುಡಿಯೋಕ್ಕೆ ಅಂತ. ಎನಿ ಫಾರ್ಮ್ ಆಫ್ ಆಲ್ಕೋಹಾಲ್ ಇಂಜೂರಿಯಸ್ ಟು ಹೆಲ್ತ್. ನನ್ನ ಮಕ್ಳಿಗೋಸ್ಕರ ನನ್ನ ಜೀವನೇ ಬಿಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳೋ ನೀವು ಜೀವನ ಉಳಿಸ್ಕೊಳಕ್ ಟ್ರೈ ಮಾಡಿ. ಆಲ್ ಆಫ್ ಅ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು, ಚೆನ್ನಾಗೇ ಇದ್ರು ಅನ್ನೋದು ಯಾವುದೇ ಕಾರಣಕ್ಕೂ ಆಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮು ಹಾರ್ಟ್ ಡ್ಯಾಮೇಜ್ ಆಗ್ತಾನೆ ಹೋಗುತ್ತೆ. ಡಿಫ್ರೆಂಟ್ ಆಲ್ಕೋಹಾಲ್ ನೀವು ಕನ್ಸ್ಯೂಮ್ ಮಾಡಿದ್ರು ಆ ಬ್ರ್ಯಾಂಡಿ ಲೆಸ್ ಎಫೆಕ್ಟು ಹೆಲ್ತ್ಗೆ ಅಂತ ಅಂದ್ರೂ ಹಾರ್ಮ್ ಆಗ್ತಾ ಇರುತ್ತೆ. ಒನ್ ಪಾಯಿಂಟ್ ಆಫ್ ಟೈಮು ಅದಕ್ಕೂ ತಡ್ಕೊಳಕ್ಕಾಗಲ್ಲ, ಸಾಕಾಗಿ ರಿಟೈರ್ಮೆಂಟ್ ಹೇಳಿ ಬ್ಲಾಸ್ಟ್ ಆಗುತ್ತೆ.